ಜಿಡಿಪಿ ಕುಸಿತಕ್ಕೆ ಕಾರಣ ಏನು ಮೋದಿಜಿ? ಠುಸ್ಸಾಯ್ತಾ ಮೋದಿ ಗ್ಯಾರಂಟಿ? 4 ವರ್ಷದ ಕನಿಷ್ಠ ಮಟ್ಟಕ್ಕೆ ತಲುಪಿದ ಜಿಡಿಪಿ 2047ಕ್ಕೆ ದೇಶ ಅಭಿವೃದ್ಧಿ ಹೊಂದುತ್ತಾ? ನಮಸ್ಕಾರ. 2047ರ ಹೊತ್ತಿಗೆ ಭಾರತ ದೇಶವನ್ನು ಮುಂದುವರಿದ ರಾಷ್ಟ್ರವನ್ನಾಗಿ ಮಾಡ್ತೀನಿ. ಭಾರತ $5 ಟ್ರಿಲಿಯನ್ ಆರ್ಥಿಕತೆ ಆಗುತ್ತೆ. ಜಗತ್ತಿನ 5ನೇ ಶ್ರೀಮಂತ ರಾಷ್ಟ್ರವನ್ನಾಗಿ ಭಾರತ ಹೊರಹೊಮ್ಮುವಂತೆ ಮಾಡ್ತೀನಿ. ಹೀಗೆ ಕೆಲವು ಡೈಲಾಗ್ಗಳನ್ನು ಹೇಳಿ ಇದು ಮೋದಿ ಗ್ಯಾರಂಟಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದರು. ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿತವನ್ನೇ ಅಸ್ತ್ರವನ್ನಾಗಿ ಇಟ್ಕೊಂಡು 2014ರ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದು ಅಧಿಕಾರದ ಚುಕ್ಕಾಣಿಯನ್ನು ಸಹ ಹಿಡಿದಿದ್ರು. ಇನ್ನು ಬಿಜೆಪಿಗರು ಕೂಡ ಆ ಸಮಯದಲ್ಲಿ $1ಗೆ $1 ಬರುವಂತೆ ಮಾಡ್ತೀವಿ ಅಂತ ಬೊಬ್ಬೆ ಹೊಡಿತಾ ಇದ್ರು. ಆದರೆ ಮೋದಿ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಜನರಿಗೆ ನೀಡಿದ ಮೋದಿ ಗ್ಯಾರಂಟಿ ಸಂಪೂರ್ಣವಾಗಿ ಹುಸಿಯಾಗಿದೆ. ಈ ಭರವಸೆ ಅಥವಾ ಈ ಮೋದಿ ಗ್ಯಾರಂಟಿ ಅನ್ನೋದನ್ನು ನೀಡಿರೋದು ಜಸ್ಟ್ ಆ ಕ್ಷಣಕ್ಕೆ ಎಲೆಕ್ಷನ್ನಲ್ಲಿ ಗೆಲ್ಲೋದಕ್ಕೆ ಅಷ್ಟೇ. ಹಾಗೆಯೇ ಆ ಸಮಯಕ್ಕೆ ಪ್ರಧಾನಿ ಹುದ್ದೆಯನ್ನು ಅಲಂಕರಿಸೋದಕ್ಕೆ ಅನ್ನೋದು. ಸದ್ಯದ ರೂಪಾಯಿ ಮೌಲ್ಯ ಕುಸ್ತಿರೋದು ಹಾಗೆಯೇ GDP ದರ ಕುಸ್ತಿರೋದು ನೋಡಿದ್ರೆ ಗೊತ್ತಾಗತ್ತೆ. ಹೌದು, ಮೋದಿ ಅಧಿಕಾರದ ಅವಧಿಯಲ್ಲಿ US ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ ಸಾರ್ವಕಾಲಿಕ ಇಳಿಕೆಯನ್ನು ಕಂಡಿದೆ. ಪ್ರತಿ ಡಾಲರ್ಗೆ ರೂಪಾಯಿ ಮೌಲ್ಯ 87.13 ರೂಪಾಯಿಗೆ ಸಾರ್ವಕಾಲಿಕ ಇಳಿಕೆಯನ್ನು ಕಂಡಿತ್ತು. ಸದ್ಯ ರೂಪಾಯಿ ಮೌಲ್ಯ 85.56ರಷ್ಟಿದೆ. ಇನ್ನು 2024-25ನೇ ಆರ್ಥಿಕ ವರ್ಷದಲ್ಲಿ ದೇಶದ ಒಟ್ಟು ಆರ್ಥಿಕ ಉತ್ಪನ್ನ ಅಂದರೆ GDP 4 ವರ್ಷದ ಕನಿಷ್ಠ ಮಟ್ಟವಾದ 6.5% ದಾಖಲಾಗಿದೆ. 2023-24ರಲ್ಲಿ GDP 9.2% ಪ್ರಗತಿಯನ್ನ ಕಂಡಿತ್ತು. ತಯಾರಿಕಾ ವಲಯದ ಬೆಳವಣಿಗೆ ಕುಸಿತಾನೆ ಈ ಇಳಿಕೆಗೆ ಕಾರಣ ಅಂತ ಶುಕ್ರವಾರ ಬಿಡುಗಡೆಯಾಗಿರೋ ರಾಷ್ಟ್ರೀಯ ಸಾಂಖ್ಯಿಕ ಕಚೇರಿ ವರದಿಯಲ್ಲಿ ಹೇಳಿದೆ. ದೇಶದ ಒಟ್ಟು GDP ಗಾತ್ರ 330.68 ಲಕ್ಷ ಕೋಟಿ ಅಥವಾ $3.9 ಟ್ರಿಲಿಯನ್ ಗೆ ಮುಟ್ಟಿದೆ. ಮುಂದಿನ ಆರ್ಥಿಕ ವರ್ಷವನ್ನ ಅದರ ಹಿಂದಿನ ಆರ್ಥಿಕ ವರ್ಷಕ್ಕೆ ಹೋಲಿಸೋದಕ್ಕೆ GDPಯನ್ನ ಮಾರುಕಟ್ಟೆ ದರಗಳಲ್ಲಿ ಲೆಕ್ಕ ಹಾಕೋದಕ್ಕೆ ಸಾಂಕೇತಿಕ GDP ಅಂತ ಕರೀತಾರೆ. 2023-24ರಲ್ಲಿ ಸಾಂಕೇತಿಕ GDP ಗಾತ್ರ 301.23 ಲಕ್ಷ ಕೋಟಿ ಇತ್ತು. 2024-25ರಲ್ಲಿ 330.68 ಲಕ್ಷ ಕೋಟಿಗೆ ಏರಿಕೆ ಆಗಿದೆ. ಒಟ್ಟಾರೆ ಬೆಳವಣಿಗೆ 9.8% ಏರಿಕೆಯನ್ನು ಕಂಡಿದೆ. 2023-24ರಲ್ಲಿ ಉತ್ಪಾದನೆಯಾದ ಸರಕು ಮತ್ತು ಸೇವೆಗಳ ಒಟ್ಟಾರೆ ಮೌಲ್ಯ ಸೇರ್ಪಡೆ 274.13 ಲಕ್ಷ ಕೋಟಿ ಇತ್ತು. 2024-25ರಲ್ಲಿ 300.22 ಲಕ್ಷ ಕೋಟಿಗೆ ಆಗಿದೆ. ಒಟ್ಟಾರೆ 9.5% ಹೆಚ್ಚಳ ಆಗಿದೆ. 7.4% ಪ್ರಗತಿ. 2024-25ನೇ ಮಾರ್ಚ್ ತ್ರೈಮಾಸಿಕದಲ್ಲಿ GDP 7.4% ಪ್ರಗತಿಯನ್ನು ದಾಖಲಿಸಿದೆ. ಇನ್ನು ಡಿಸೆಂಬರ್ ತ್ರೈಮಾಸಿಕದಲ್ಲಿ 6.4% ದಾಖಲಾಗಿತ್ತು. ಇದಕ್ಕೆ ಹೋಲಿಸಿದ್ರೆ ಏರಿಕೆ ಕಂಡಿದೆ. ಸೆಪ್ಟೆಂಬರ್ ತ್ರೈಮಾಸಿಕದಲ್ಲಿ 5.6% ಹಾಗೂ ಜೂನ್ ತ್ರೈಮಾಸಿಕದಲ್ಲಿ 6.5% ಪ್ರಗತಿಯನ್ನು ಕಂಡಿದೆ ಅಂತ NSO ವರದಿಯಲ್ಲಿ ವಿವರಿಸಿದೆ. 2023-24ನೇ ಆರ್ಥಿಕ ವರ್ಷದ ಮಾರ್ಚ್ ತ್ರೈಮಾಸಿಕದಲ್ಲಿ GDP 8.4% ಪ್ರಗತಿಯನ್ನು ಕಂಡಿತ್ತು. ಇದಕ್ಕೆ ಹೋಲಿಸಿದ್ರೆ ಇಳಿಕೆಯಾಗಿದೆ. ಪ್ರಸಕ್ತ ವರ್ಷದ ಮೊದಲ 3 ತಿಂಗಳಲ್ಲಿ ಚೀನಾದ ಆರ್ಥಿಕತೆ 5.4% ಬೆಳವಣಿಗೆಯನ್ನು ದಾಖಲಿಸಿದೆ. 2024-25ನೇ ಪೂರ್ಣ ಆರ್ಥಿಕ ವರ್ಷದ GDP ಕುಸಿತದಲ್ಲಿ ತಯಾರಿಕಾ ವಲಯದ ಇಳಿಕೆ ಪಾಲು ಹೆಚ್ಚಿದೆ. 2023-24ರಲ್ಲಿ 12.3% ಇದ್ದ ಈ ವಲಯದ ಬೆಳವಣಿಗೆ 2024-25ರಲ್ಲಿ 4.5ಕ್ಕೆ ತಗ್ಗಿದೆ. ಆದಾಗ್ಯೂ ಕೂಡ ಕೃಷಿ ವಲಯ ಬೆಳವಣಿಗೆ 7.7ರಿಂದ 4.6% ಏರಿಕೆಯನ್ನು ಕಂಡಿದೆ ಅಂತ NSO ಹೇಳಿದೆ. 2024-25ನೇ ಆರ್ಥಿಕ ವರ್ಷದ ಮಾರ್ಚ್ ತ್ರೈಮಾಸಿಕದಲ್ಲಿ ತಯಾರಿಕಾ ವಲಯ 4.8% ಬೆಳವಣಿಗೆಯನ್ನು ಕಂಡಿದೆ. 2023-24ನೇ ಆರ್ಥಿಕ ವರ್ಷದ ಇದೇ ವರ್ಷದಲ್ಲಿ 11.3% ಪ್ರಗತಿಯನ್ನು ಕಂಡಿತ್ತು. ಇದಕ್ಕೆ ಹೋಲಿಸಿದ್ರೆ ಇಳಿಕೆ ಆಗಿದೆ. ನಿರ್ಮಾಣ ವಲಯ 8.7ರಿಂದ 10.8% ಹಾಗೂ ಕೃಷಿ ವಲಯ 0.9ರಿಂದ 5.4% ಪ್ರಗತಿಯನ್ನು ಕಂಡಿದೆ. ವಿದ್ಯುತ್, ಅನಿಲ, ನೀರು ಪೂರೈಕೆ ಸೇರಿ ಇತರೆ ಉಪಯುಕ್ತ ವಲಯಗಳ ಬೆಳವಣಿಗೆ ಧನಾತ್ಮಕ ಆಗಿದೆ. ಆದರೆ ವ್ಯಾಪಾರ, ಹೋಟೆಲ್, ಸಾರಿಗೆ ಸಂವಹನ ಮತ್ತು ಸೇವಾ ವಲಯದ ಬೆಳವಣಿಗೆ 6.2ರಿಂದ 6ಕ್ಕೆ ತಗ್ಗಿದೆ. ಹಣಕಾಸು, ರಿಯಲ್ ಎಸ್ಟೇಟ್,
ವೃತ್ತಿಪರ ಸೇವಾ ವಲಯದ ಪ್ರಗತಿ ಶೇಕಡ 9ರಿಂದ ಶೇಕಡ 7.8ಕ್ಕೆ ಇಳಿಕೆ ಆಗಿದೆ. ಸಾರ್ವಜನಿಕ ಆಡಳಿತ ರಕ್ಷಣೆ ಸೇರಿ ಇತರೆ ಸೇವಾ ವಲಯದ ಬೆಳವಣಿಗೆ ಶೇಕಡ 8.7ರಷ್ಟು ದಾಖಲಾಗಿದ್ದು ಸ್ಥಿರ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರದ ಚುಕ್ಕಾಣಿಯನ್ನ ಏರಿದಾಗಿನಿಂದನೂ ಕೂಡ ದೇಶ ಪ್ರಗತಿಯತ್ತ ಸಾಗ್ತಾ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸುಳ್ಳು ಪ್ರಚಾರದ ಮೂಲಕನೇ ಮುನ್ನೆಲೆಗೆ ಬರ್ತಾ ಇದ್ದಾರೆ. ದೇಶದ GDP 4 ಟ್ರಿಲಿಯನ್ ಗಡಿ ತಲುಪಿದ್ದು ಗಾತ್ರದಲ್ಲಿ ಅಮೆರಿಕ, ಚೀನಾ ಮತ್ತು ಜರ್ಮನ್ಗಿಂತ ಹಿಂದಿದೆ. ಜಾಗತಿಕ ಆರ್ಥಿಕ ಶ್ರೇಯಾಂಕದಲ್ಲಿ ಭಾರತ ಜಪಾನನ್ನ ಹಿಂದಿಕ್ಕಿ ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕ ದೇಶವಾಗಿ ವಿಶ್ವದ ದೊಡ್ಡಣ್ಣ ಅಮೆರಿಕ ಹಾಗೂ ಚೀನಾಕ್ಕೂ ಪ್ರಬಲ ಪೈಪೋಟಿಯನ್ನ ನೀಡುವಲ್ಲಿ ಶಕ್ತಿಶಾಲಿಯಾಗಿದೆ ಅಂತ ನೀತಿ ಆಯೋಗದ CEO BVR ಸುಬ್ರಹ್ಮಣ್ಯಂ ಅವರು ಹೇಳಿದರು. ಮೋದಿ ಅವರು ಕೂಡ ಇದನ್ನ ಶ್ಲಾಘಿಸಿದ್ರು. ಆದರೆ ವಾಸ್ತವನೇ ಬೇರೆ. ಭಾರತ ಇನ್ನೂ ಕೂಡ 4ನೇ ಅತಿ ದೊಡ್ಡ ಅಥವಾ $4 ಟ್ರಿಲಿಯನ್ ಆರ್ಥಿಕತೆಯಲ್ಲ ಅನ್ನೋದನ್ನ ಫ್ಯಾಕ್ಟ್ ಚೆಕರ್ ಮೊಹಮ್ಮದ್ ಜುಬೈರ್ ಅವರು ಹೇಳಿದ್ದಾರೆ. ಈ ಹಿಂದೆ US ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ ನಿರಂತರವಾಗಿ ಕುಸಿತಾ ಇದೆ ಅಂತ ಅಬ್ಬರದ ಭಾಷಣವನ್ನ ಮಾಡಿ ಅಧಿಕಾರದ ಚುಕ್ಕಾಣಿಯನ್ನ ಏರಿದ ಮೋದಿಯವರು ಇದೀಗ ಅವರ ಆಡಳಿತದಲ್ಲೇನೆ ಡಾಲರ್ ಮೌಲ್ಯ ಸಾರ್ವಕಾಲಿಕ ಇಳಿಕೆ ಕಾಣ್ತಾ ಇದ್ರು ಕೂಡ ಮೋದಿಯವರು ಯಾವುದೇ ಪ್ರತಿಕ್ರಿಯೆಯನ್ನ ನೀಡ್ತಾ ಇಲ್ಲ. ಮೋದಿಯವರು ಆಡಳಿತದ ಚುಕ್ಕಾಣಿ ಹಿಡಿದಾಗಿನಿಂದನೂ ಕೂಡ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಕುಸಿತಾನೇ ಇದೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ರೂಪಾಯಿ ಮೌಲ್ಯ ಡಾಲರ್ ಎದುರು 87 ರೂಪಾಯಿ ಗಡಿಯನ್ನು ಕೂಡ ದಾಟಿದೆ. GDP ಕೂಡ 4 ವರ್ಷದ ಕನಿಷ್ಠ ಮಟ್ಟಕ್ಕೆ ಇಳಿದಿದೆ. ಪ್ರಸ್ತುತ ಅಮೆರಿಕ ಹೆಚ್ಚು ಸದೃಢ ಆರ್ಥಿಕತೆಯನ್ನು ಹೊಂದಿದೆ. ವಿಶ್ವ ಹಣಕಾಸು ನಿಧಿ ಪ್ರಕಾರ ಪ್ರಸ್ತುತ ಅಮೆರಿಕದ GDP 26.85 ಟ್ರಿಲಿಯನ್ ಡಾಲರ್ ಇದ್ರೆ ಚೀನಾದ GDP 19 ಟ್ರಿಲಿಯನ್ ಡಾಲರ್ ಇದ್ದು 2ನೇ ಸ್ಥಾನದಲ್ಲಿದೆ. ಈ ಎರಡೂ ರಾಷ್ಟ್ರಗಳಿಗೆ ಹೋಲಿಸಿದ್ರೆ ಭಾರತದ GDP ಕೇವಲ 3.9 ಟ್ರಿಲಿಯನ್ ಡಾಲರ್ ಇದೆ. ಆರ್ಥಿಕತೆ ಯಾವುದೇ ದೇಶದ ಆತ್ಮವಿಶ್ವಾಸ ಹೆಚ್ಚಿಸುವಂತಹ ಸಂಗತಿ. ದೇಶದ ಆರ್ಥಿಕ ಆರೋಗ್ಯವನ್ನು ಅದರ ಒಟ್ಟು ದೇಶೀಯ ಉತ್ಪನ್ನ ಅಂದರೆ GDPಯಿಂದ ಅಂದಾಜು ಮಾಡಲಾಗುತ್ತೆ. ಭಾರತದ ಅಭಿವೃದ್ಧಿಶೀಲ ರಾಷ್ಟ್ರ ಆಗೋದಕ್ಕೆ GDP ದರ ಕನಿಷ್ಠ 9% ಆದರೂ ಬೆಳಿಬೇಕು. ಆದರೆ ಅಷ್ಟು ಕೂಡ ಬೆಳೀತಾ ಇಲ್ಲ. 2047ಕ್ಕೆ ಭಾರತ ಅಭಿವೃದ್ಧಿಶೀಲ ರಾಷ್ಟ್ರ ಆಗಬೇಕು ಅಂದರೆ GDP ದರ 10%ಗಿಂತ ಜಾಸ್ತಿ ಆಗಬೇಕು. ದೇಶದಲ್ಲಿ ಉದ್ಯೋಗ ಕೊರತೆ ಹೆಚ್ಚಾಗಿದೆ. ಇಂತಹ ಸಮಯದಲ್ಲಿ ಭಾರತ ಅಭಿವೃದ್ಧಿಶೀಲ ರಾಷ್ಟ್ರ ಆಗೋದಿಲ್ಲ. ಮನಮೋಹನ್ ಸಿಂಗ್ ಆಡಳಿತದಲ್ಲಿ ಹೋಲಿಕೆ ಮಾಡಿದ್ರೆ ಮೋದಿ ಆಡಳಿತದಲ್ಲಿ GDP ಗ್ರೋತ್ ತುಂಬಾನೇ ಕಡಿಮೆ ಇದೆ. ಮನಮೋಹನ್ ಸಿಂಗ್ ಆಡಳಿತಕ್ಕೆ ಹೋಲಿಕೆ ಮಾಡಿದ್ರೆ ಮೋದಿ ಆಡಳಿತದಲ್ಲಿ GDP ಗ್ರೋತ್ ರೇಟ್ ತುಂಬಾನೇ ಕಡಿಮೆ ಇದೆ. ದೇಶದಲ್ಲಿರೋ ಸಮಸ್ಯೆಗಳನ್ನು ನಿಭಾಯಿಸೋದಕ್ಕೆ ಜನರ ಆರ್ಥಿಕತೆಯನ್ನು ಹೆಚ್ಚಿಸಬೇಕಾಗಿದೆ. ಅದಕ್ಕಾಗಿ ಬಡವರಿಗೆ ಪ್ರಯೋಜನ ಆಗುವಂತೆ ಶ್ರೀಮಂತರಿಗೆ ತೆರಿಗೆಯನ್ನು ವಿಧಿಸೋ ಮೂಲಕ ಆದಾಯ ಸಮಾನತೆಯನ್ನು ಜಾರಿಗೊಳಿಸೋ ನಿಟ್ಟಿನಲ್ಲಿ ಕೆಲಸವನ್ನ ಮಾಡಬೇಕಾಗಿದೆ. ಆದರೆ ಮೋದಿ ಸರ್ಕಾರ ಅದಕ್ಕೆ ಸಿದ್ಧ ಆಗಿಲ್ಲ. ಬದಲಾಗಿ ವಿರುದ್ಧವಾಗಿ ನಡೆದುಕೊಳ್ತಾ ಇದೆ. ಬಂಡವಾಳಿಗರ ಮೇಲಿನ ತೆರಿಗೆಯನ್ನು ಕಡಿಮೆ ಮಾಡಿ ಜನಸಾಮಾನ್ಯರ ಮೇಲೆ ಹೆಚ್ಚಿನ ತೆರಿಗೆಯನ್ನು ಹೇರೋದಕ್ಕೆ ಮುಂದಾಗಿದೆ. ಸರ್ಕಾರ ತನ್ನ ಧೋರಣೆಯನ್ನ ಬದಲಿಸಿಕೊಂಡು ಜನರ ಆದಾಯವನ್ನ ಹೆಚ್ಚಿಸೋದ್ರ ಜೊತೆಗೇನೆ ತಲಾ ಆದಾಯವನ್ನ ಹೆಚ್ಚಳ ಮಾಡೋದಕ್ಕೆ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗಿದೆ. ಸರ್ಕಾರ ಕಲ್ಯಾಣ ವೆಚ್ಚಗಳಿಗೆ ಹೆಚ್ಚು ಬದ್ಧತೆಯನ್ನು ತೋರಿಸಬೇಕಾಗಿದೆ. ಆದಾಯ ತೆರಿಗೆ, ರಫ್ತು ಮತ್ತು ಆಮದು ತೆರಿಗೆಯನ್ನು ಹೆಚ್ಚಳ ಮಾಡಿ ಅಗತ್ಯ ವಸ್ತುಗಳ ಮೇಲಿನ ತೆರಿಗೆಯನ್ನು ಕಡಿಮೆ ಮಾಡಬೇಕಾಗಿದೆ. ದಿನ ಬಳಕೆಯ ವಸ್ತುಗಳ ಮೇಲಿನ GST ಹೊರೆಯನ್ನು ತಗ್ಗಿಸಬೇಕಾಗಿದೆ. ದೇಶೀಯ ಹೂಡಿಕೆ ಮೇಲಿನ ತೆರಿಗೆಯನ್ನು ಕೂಡ ತಗ್ಗಿಸಬೇಕಾಗಿದೆ. ಸ್ನೇಹಪರ ಆರ್ಥಿಕತೆಯೊಂದಿಗೆ ವ್ಯಾಪಾರ ಮತ್ತು ಆರ್ಥಿಕ ಸಂಪರ್ಕಗಳನ್ನು ಹೆಚ್ಚಳ ಮಾಡಿಕೊಂಡು ಎಲ್ಲ ರಾಷ್ಟ್ರಗಳೊಂದಿಗೆ ಉತ್ತಮ ಒಡನಾಟವನ್ನು ಸಾಧಿಸೋದು ಕೂಡ ಅಗತ್ಯ ಆಗಿದೆ. ಅದರಲ್ಲಿ ಅಮೆರಿಕ ಜೊತೆಗಿನ ನಿಕಟ ಸಂಬಂಧವನ್ನು ಉಳಿಸ್ಕೊಳ್ಳೋದು ಮುಖ್ಯ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಹೆಚ್ಚು ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕು. ಭಾರತದಲ್ಲಿ ಹೆಚ್ಚಿನ ಯುವ ಜನರು ನಿರುದ್ಯೋಗಿಗಳಾಗಿದ್ದಾರೆ. ಅವರಿಗೆ ಉದ್ಯೋಗನೇ ಇಲ್ಲ. ನಿರುದ್ಯೋಗ ಪ್ರಮಾಣ ದೇಶದಲ್ಲಿ 9%ಗೆ ಏರಿಕೆ ಆಗಿದೆ. ದುಡಿಯೋ ಕೈಗಳಿಗೆ ಕೆಲಸ ಕೊಡದೆ ಭಾರತವನ್ನು ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಉದ್ಯೋಗ ಮತ್ತು ಮೂಲಭೂತ ಅಗತ್ಯಗಳ ಪೂರೈಕೆ ಒಂದಕ್ಕೊಂದು ಕೂಡ ಬೆಸೆದುಕೊಂಡಿದ್ದಾವೆ. ಪ್ರತಿಯೊಬ್ಬರಿಗೂ ಮೂಲಭೂತ ಅಗತ್ಯಗಳು ದೊರೆತಾಗ ಮಾತ್ರನೇ ದೇಶ ಅಭಿವೃದ್ಧಿಯನ್ನು ಹೊಂದೋದಕ್ಕೆ ಸಾಧ್ಯ ಆಗೋದು. ದೇಶದ ನಾಗರಿಕರಿಗೆ ಉತ್ತಮ ಆರೋಗ್ಯ ಸೌಲಭ್ಯಗಳು, ಉತ್ತಮ ಶಿಕ್ಷಣ ಮತ್ತು ಉತ್ತಮ ಜೀವನವನ್ನು ಕಟ್ಟಿಕೊಡಬೇಕಾಗಿದೆ. ಆದರೆ ಮೂಲಭೂತ ಸೌಲಭ್ಯಗಳು ದೊರೆಯೋ ಶ್ರೇಯಾಂಕ ಪಟ್ಟಿಯಲ್ಲಿ ಭಾರತ 191 ರಾಷ್ಟ್ರಗಳ ಪೈಕಿ 132ನೇ ಸ್ಥಾನದಲ್ಲಿದೆ. ಅಂದರೆ ಜನರಿಗೆ ಸೌಲಭ್ಯಗಳನ್ನು ನೀಡೋದಲ್ಲಿ ಭಾರಿನೇ ಹಿಂದುಳಿದಿದೆ. ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವ ಮೂಲಕ ಭಾರತ ಬಡತನದಿಂದ ಹೊರಬರಬೇಕಾಗಿದೆ. ಆದರೆ ಭಾರತದಲ್ಲಿ 22% ಜನರು ಇನ್ನೂ ಕೂಡ ಬಡತನ ರೇಖೆಗಿಂತ ಕೆಳಗಿದ್ದಾರೆ.
ಹೀಗಾಗಿನೇ ಬಡತನ ನಿವಾರಣೆ, ಅಗತ್ಯ ಸೌಲಭ್ಯಗಳ ಪೂರೈಕೆ, ಉದ್ಯೋಗ ಸೃಷ್ಟಿ, ಕೃಷಿಯಲ್ಲಿ ಹೆಚ್ಚಿನ ಜನರ ಭಾಗವಹಿಸುವಿಕೆ, ಉದ್ಯಮಗಳಲ್ಲಿ ಜನರ ಪಾಲುದಾರಿಕೆ ಸೇರಿದಂತೆ ನಾನಾ ಕ್ಷೇತ್ರಗಳತ್ತ ಸರ್ಕಾರ ಹೆಚ್ಚು ಒತ್ತನ್ನು ಕೊಡಬೇಕಾಗಿದೆ. ಆಗ ಮಾತ್ರನೇ ಭಾರತ ಅಭಿವೃದ್ಧಿಯನ್ನ ಹೊಂದೋದಕ್ಕೆ ಸಾಧ್ಯ ಆಗತ್ತೆ. ಇದೆಲ್ಲ ಮಾಡೋದನ್ನ ಬಿಟ್ಟು ಮೋದಿಯವರು ದೇಶದ GDP ಕುಸಿತಾ ಇದ್ರೂ ಕೂಡ ಮೋದಿ ಸರ್ಕಾರ 2047ರ ವೇಳೆಗೆ ಭಾರತವನ್ನ ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನಾಗಿ ಮಾಡ್ತೀವಿ ಅಂತ ಹೇಳ್ತಾ ಇದೆ. ಆದರೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರವಾಗೋದಕ್ಕೆ GDP ಹೆಚ್ಚಾಗಬೇಕು. ಅದಕ್ಕೆ ಬೇಕಿರೋ ಯಾವುದೇ ಯೋಜನೆ ಕ್ರಮಗಳು ಮೋದಿ ಸರ್ಕಾರದ ಬಳಿ ಇಲ್ಲ. ಈ ದೇಶವನ್ನ ಮುಂದುವರಿದ ರಾಷ್ಟ್ರವನ್ನ ಮಾಡ್ತೀವಿ ಅಂತ ಹೇಳಿ ಅಧಿಕಾರವನ್ನ ಹಿಡಿದ ಮೋದಿಯವರು ದೇಶವನ್ನ ಹಿಂದುಳಿಯುವಂತೆಯೇ ಮಾಡ್ತಾ ಇದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.